ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ 25/1/2022 ಭಾನುವಾರ ಮಧ್ಯಾಹ್ನ 2:30ಕ್ಕೆ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯೋತ್ಸವವನ್ನು ಆಚರಿಸಿದರು. ನಾಪೋಕ್ಲು ಸಮೀಪದ ಬೆಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬಸ್ ಸಂತೋಷ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಮಹಾಮಂಡಳಿ ನಿಯಮಿತದ ಅಧ್ಯಕ್ಷರು, ಕೆಆರ್ಪೇಟೆ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿರುವ ಕೆಆರ್ ನೀಲಕಂಠರವರಿಗೆ ಶುಭವಾಗಲಿ. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಚನ್ನರಾಯಪಟ್ಟಣ ಜಿಲ್ಲೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಆರ್ಟಿಒ ಮಲ್ಲಿಕಾರ್ಜುನ್, ಸಮಾಜ ಸೇವಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಚನ್ನರಾಯಪಟ್ಟಣ ಜಿಲ್ಲೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ, ನವ ಚೈತನ್ಯ, ನೆಮ್ಮದಿಯ ಬಾಳನ್ನ ಕರುಣಿಸಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಶ್ವನಾಥ್, ಉದ್ಯಮಿಗಳು, ಪುರ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಿಜಯರಾಮೇಗೌಡರು, ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು, ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ 25/1/2022 ಭಾನುವಾರ ಮಧ್ಯಾಹ್ನ 2:30ಕ್ಕೆ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಿಂದೂ ಸಂಗಮ ಆಯೋಜನಾ ಸಮಿತಿ ಕುಶಾಲನಗರ ತಾಲೂಕು ಇವರ ವತಿಯಿಂದ 25/1/2022 ಭಾನುವಾರ ಮಧ್ಯಾಹ್ನ 2:30ಕ್ಕೆ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಶೋಭಾಯಾತ್ರೆಯು ವಿವೇಕಾನಂದ ಕಾಲೇಜು ರಸ್ತೆ ತಾವರೆಕೆರೆಯಿಂದ ಗಣಪತಿ ದೇವಸ್ಥಾನದ ವೃತ್ತದವರೆಗೆ ಸಾಗಲಿದ್ದು, ನಂತರ ಸಭಾ ಕಾರ್ಯಕ್ರಮ ಕುಶಾಲನಗರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಡೆಯಲಿದ್ದು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಹಿಂದೂ ಸಂಗಮ ಆಯೋಜನಾ ತಂಡದ ಸಂಯೋಜಕರಾದ ಜೆ ನಾಗರಾಜ್ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭ ದೇವಿ ಪ್ರಸಾದ್, ಚಂದ್ರಶೇಖರ್ ನೇದೂರು, ರಂಗಸ್ವಾಮಿ, ಶಿವಣ್ಣ, ಮಂಜು, ದೀಪ ಸುರೇಂದ್ರ ಮುಂತಾದವರು ಉಪಸ್ಥಿತರಿದ್ದರು. ಸಮಾಜದ ನ್ಯೂನ್ಯತೆಗಳನ್ನು ಸರಿಪಡಿಸಲಿಕ್ಕೆ ಪಂಚ ಪರಿವರ್ತನೆಗಳನ್ನು ನಮ್ಮ ಜೀವನದಲ್ಲಿ, ನಮ್ಮ ಸಾಮಾಜಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಮಾಜವನ್ನು ಜಾಗೃತಿ ಮಾಡೋ ದೃಷ್ಟಿಯಿಂದ ದಿನಾಂಕ 18/1/2022 ಇಂದ ಫೆಬ್ರವರಿ 1ನೇ ತಾರೀಕಿನವರೆಗೆ ಇಡೀ ದೇಶದಾದ್ಯಂತ ಎಲ್ಲ ಮಂಡಲಗಳಲ್ಲಿ ಸಮಾಜೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಹಿಂದೂ ಸಂಗಮದ ಹೆಸರಲ್ಲಿ ಅದರಲ್ಲಿ ಎಲ್ಲ ಸಮಾಜದ ಹಿಂದೂ ಬಂಧುಗಳು ತಮ್ಮ ನ್ಯೂನ್ಯತೆಗಳನ್ನು ಮರೆತು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು. ಹಾಗೆ ಕೊಡಗಿನಲ್ಲೂ ಕೂಡ ಹಲವಾರು ಭಾಗಗಳಲ್ಲಿ, ಎಸ್ಪೆಷಲಿ ಕುಶಾಲನಗರ ತಾಲೂಕಿನ 18 ಮಂಡಲಗಳಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ನಮ್ಮೂರಿನಲ್ಲೂ ಕೂಡ ದಿನಾಂಕ 25/1/2022 ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಗುಂಡೂರಾವ್ ಬಡಾವಣೆಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಮೆರವಣಿಗೆ ಹಾಗೂ ಅನಂತರ ಇದೇ ಬಸ್ ಸ್ಟ್ಯಾಂಡ್ನಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾರ್ವಜನಿಕ ಸಭೆ ನಡೆಯಲಿದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಈ ಕಾರ್ಯಕ್ರಮದಿಂದ ಪಂಚ ಪರಿವರ್ತನೆಗಳನ್ನು ನಮ್ಮ ಸಮಾಜದಲ್ಲಿ ತರಲಿಕ್ಕೆ, ನಮ್ಮ ಜೀವನದಲ್ಲಿ ನಾಗರಿಕ ಮೌಲ್ಯಗಳನ್ನು ಕಾಪಾಡಲಿಕ್ಕೆ ಇದರಲ್ಲೇ ನಾವೆಲ್ಲ ಮಾರ್ಗದರ್ಶನ ಪಡೆಯೋಣ. ನೀವೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ತಾಲೂಕು ಕೊಡಗು ಜಿಲ್ಲೆ ಇದರ ಯೋಜನೆಯಂತೆ 2026 ಇಸ್ವಿಯ ಜನವರಿ ತಿಂಗಳು 18 ದಿನಾಂಕದಿಂದ ಪ್ರಾರಂಭಿಸಿದ ಫೆಬ್ರವರಿ ತಿಂಗಳು 1ನೇ ದಿನಾಂಕ ಗಂಟ ಇಡೀ ಎಲ್ಲ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ
ಹಿಂದೂ ಸಂಗಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾಮಾಜಿಕ ಸೇವಾ, ಸಹಕಾರ, ಸ್ವಾವಲಂಬನೆ ವೃದ್ಧಿಸುವ ಸಲುವಾಗಿ ಸಮಾಜದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಸೇವಾ, ಕ್ರೀಡಾ, ಕಲಾ, ಸಹಕಾರಿ ಇತ್ಯಾದಿ ಎಲ್ಲ ಪ್ರಕಾರದ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಂಘಟನೆಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮಗಳು ನಡೆಯಲಿವೆ. ಕೌಟುಂಬಿಕ ಮೌಲ್ಯಗಳ ಪುನರುತ್ಥಾನ, ಸಾಮಾಜಿಕ ಸಾಮರಸ್ಯ ಜಾಗರಣ, ಪರಿಸರ ಸಂರಕ್ಷಣೆಯ ಸಂಕಲ್ಪ, ಸ್ವಾವಲಂಬಿ ಹಾಗೂ ಸ್ವಾಭಿಮಾನಿ ಜೀವನ ಪದ್ಧತಿ ಮತ್ತು ನಾಗರಿಕ ಕರ್ತವ್ಯಗಳ ಪಾಲನೆಯ ಅನುಷ್ಠಾನದಂತಹ ಆದರ್ಶಗಳ ಅಡಿಯಲ್ಲಿ ಸಮಾಜಕ್ಕಾಗಿ ಸಂಘಟಿತವಾಗಿ ಸ್ಥಳೀಯ ಸಮಾಜವೇ ನಡೆಸುವ ಕಾರ್ಯಕ್ರಮಗಳಿವೆ. ಸರ್ವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಆಯೋಜನಾ ಸಮಿತಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾಗೂ ಈ ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷರು ಜಯಪ್ರಸಾದ್ ಆಡಿಟರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಿದೆ. ಪ್ರತಿ ನಮ್ಮ ಕುಶಾಲ ತಾಲೂಕಿನ 18 ಮಂಡಳಗಳಲ್ಲೂ ದಿನಾಂಕ ನಿಗದಿಯಾಗಿದೆ. ಎಲ್ಲ ಗ್ರಾಮಗಳಲ್ಲೂ, ಎಲ್ಲ ಮಂಡಲಗಳಲ್ಲೂ ಒಂದು ಹಿಂದೂ ಸಂಗಮ ಆಯೋಜಿಸಿದ್ದೇವೆ. ನಾವು ಎಲ್ಲ ನಮ್ಮ ಹಿಂದೂ ಬಾಂಧವರು, ಎಲ್ಲ ಸಮುದಾಯದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಜ್ಜೆವರೆಗೂ ಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಭೈರವಿಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 82ನೇ ಜಯಂತ್ಯುತ್ಸವ ಹಾಗೂ 13ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೆಯಿತು. ಪೋಷಕರು ತಮ್ಮ ಮಕ್ಕಳನ್ನು ಹೆಣ್ಣು ಗಂಡು ಎಂದು ಭೇದ ಭಾವ ಮಾಡದೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಿಸಿ ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಎಂದು ನಾಡಿನ ಖ್ಯಾತ ಚಲನಚಿತ್ರ ನಟಿ ಅನುಪ್ರಭಾಕರ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಬಿಜೆ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಭೈರವಾಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ 82ನೇ ಜಯಂತ್ಯೋತ್ಸವ ಹಾಗೂ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಬಿಜೆ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಜೂನಿಯರ್ ಶಂಕರ್ನಾಗ್ ಅವರು ನೀಡಿದ ಮನರಂಜನಾ ಕಾರ್ಯಕ್ರಮವು ಪ್ರೇಕ್ಷಕರು ಹಾಗೂ ಅತಿಥಿಗಳ ಗಮನ ಸೆಳೆಯಿತು. ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪುರಸ್ಕೃತರಾಗಿರುವ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮರ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಚುಂಚ ಶ್ರೀಗಳ 82ನೇ ಜಯಂತ್ಯೋತ್ಸವ ಹಾಗೂ 13ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಶ್ರೀಗಳ ಪುತ್ಥಳಿಯನ್ನು ಬೆಳ್ಳಿ ಪಲ್ಲಕ್ಕಿಯಲ್ಲಿ ಇಟ್ಟು ಅಲಂಕರಿಸಿ ಕೆಆರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಜನಪದ ಕಲಾ ತಂಡಗಳ ವೈಭವದೊಂದಿಗೆ ಮೆರವಣಿಗೆ ನಡೆಸಿ ಸಂಭ್ರಮಿಸಲಾಯಿತು. ಆಶೀರ್ವಾದಗಳನ್ನು ಪೂರ್ಣ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಗಳ ಚಾಲಕರಿಗೆ ನಮಸ್ಕರಿಸುತ್ತ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇತರ ಅತಿಥಿಗಳು, ಇಲ್ಲಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಮಂಜುರವರು, ಮಾಜಿ ಶಾಸಕರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು, ಬಹಳ ಅದ್ಭುತವಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದಂತಹ ಶ್ರೀ ಸಂಗಮೇಶ್ವರರವರಿಗೂ, ಹಾಗೆ ನನ್ನ ಬಹಳ ಹಿರಿಯ ಆತ್ಮೀಯ ನಿರ್ದೇಶಕರು ಶ್ರೀ ಎಸ್ ಮಹೇಂದ್ರ ಸರ್ ಅವರಿಗೂ, ವೇದಿಕೆ ಮೇಲೆ ಉಪಸ್ಥಿತರು ಇತರ ಗಣ್ಯರಿಗೂ, ಹಾಗೂ ಇವತ್ತಿನ ಕಾರ್ಯಕ್ರಮದ ಬೆನ್ನೆಲುಬು ಅಂತಾನೆ ಹೇಳ್ಬೋದು ನಮ್ಮ ಡಾಕ್ಟರ್ ರಾಮಕೃಷ್ಣ ಗೌಡ ಸರ್ ಅವರಿಗೂ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದಕ್ಕೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನನ್ನ ಪ್ರೀತಿಯ ಯಜಮಾನರು, ನನ್ನ ಬಾಳ ಸಂಗಾತಿ, ನನ್ನ ಸ್ನೇಹಿತರು, ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿರುವಂತಹ ನಟ ಹಾಗೂ ವ್ಯಕ್ತಿನ ನಾನು ಬಹಳ ಪ್ರೀತಿಸ್ತೀನಿ ಶ್ರೀ ರಘು ಮುಖರ್ಜಿರವರಿಗೂ, ಹಾಗೆ ಇಲ್ಲಿ ನಡೆದಿರುವಂಥ ನಮ್ಮ ಕೆಆರ್ಪೇಟೆಯ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಕೆಆರ್ಪೇಟೆ? ಇಷ್ಟೆಲ್ಲ ಸೌಂಡ್ ಕೆಆರ್ಪೇಟೆಯಲ್ಲಿ ಬರೋದು. ಹೇಗಿದ್ದೀರಾ ಎಲ್ಲರೂ? ಅದಪ್ಪ ನಿರ್ದೇಶಕರವರು ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ನಿರ್ದೇಶಕರು, ನನ್ನ ತಿತ್ತಿ, ನನಗೆ ಗೈಡೆನ್ಸ್ ಕೊಟ್ಟಂತಹ ನಿರ್ದೇಶಕರು. ಬಹಳ ವರ್ಷಗಳ ನಂತರ ಅವರನ್ನ ಭೇಟಿ ಮಾಡುವ ಒಂದು ಅವಕಾಶ ಈ ಕಾರ್ಯಕ್ರಮದ ಮೂಲಕ ನನಗೆ ಸಿಕ್ತು. ಅದು ತುಂಬಾ ಸಂತೋಷ ಆಗಿದೆ. ಇತ್ತೀಚೆಗೆ ಸರ್ ಹತ್ರ ಫೋನಲ್ಲಿ ಮಾತಾಡಿದೆ ಯಾವುದೋ ಒಂದು ವಿಷಯವಾಗಿ, ಆದರೆ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಬಹಳ ಸಂತೋಷ ಆಯಿತು ಅವ್ರನ್ನ ಭೇಟಿ ಮಾಡಿ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇರಲಿ. ಕಲಾವಿದೆಯಾಗಿ ನಾನು ಸೇವೆಯನ್ನ ಮಾಡಿ 26 ವರ್ಷ ಆಯಿತು. ಆಯ್ತಾ, ನಾನು ಚಿತ್ರರಂಗಕ್ಕೆ ಬಂದು 26 ವರ್ಷ ಆಯಿತು. ಇಷ್ಟು ವರ್ಷ ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ನನ್ನ ಮೇಲೆ ಇಟ್ಟಿದ್ದೀರಾ. ಅದೇ ಪ್ರೀತಿ ನನ್ನ ಕುಟುಂಬದ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ, ಕೆಆರ್ಪೇಟೆಗೆ ನನ್ನ ಕರ್ಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ,
ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆ ನಿಟ್ಟಿನಲ್ಲಿ ತನ್ನ ಪರಿಶ್ರಮವನ್ನ ಮತ್ತಷ್ಟು ಮಗದಷ್ಟು ಹಗಲು ರಾತ್ರಿ ಎನ್ನದಾಗೆ ಅವರು ಇಡೀ ಶಿಕ್ಷಣಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅತಿ ಹೆಚ್ಚು ಕೆಲಸಗಳನ್ನ ಮಾಡಿ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರ ಬಲಗೈ ಬಂಟ ಅನ್ನೋದು BJ ಶಿಕ್ಷಣ ಸಂಸ್ಥೆಯಲ್ಲಿ ಯಾರಾದರೂ ಇದ್ರೆ ಅದು ರಾಮಕೃಷ್ಣ ಗೌಡರು ಮಾತ್ರ. ಹಾಗಾಗಿ ಅವರ ಸೇವೆಯನ್ನ, ಗುರು ಸೇವೆಯನ್ನ, ನನ್ನ ಸೇವೆಯನ್ನ ತಿಳ್ಕೊಂಡು ಅವರು ಕಾಯ ವಾಚ ಮನಸ ಅವರ ಸೇವೆಯನ್ನ ಮಾಡಿ ಇವತ್ತು ಇಡೀ ಅವರು ಒಂದು BJ ಸಂಸ್ಥೆಯಲ್ಲಿ ತನ್ನ ಶಿಕ್ಷಣವನ್ನ ತನ್ನ ಮಕ್ಕಳಿಗಾಗಿ ಅವರು ಮಾಡ್ತಾ ಇರುವಂಥ ಕೆಲಸಗಳನ್ನು ಇವತ್ತು ಬಿಜಾಪುರ, ಧಾರವಾಡ ಭಾಗದಲ್ಲಿ ಅನೇಕ ಶಿಕ್ಷಕರ ಸಂಸ್ಥೆಗಳನ್ನು ತೆಗೆದುಕೊಂಡ ಮುಖಾಂತರ ಈ ಸಮಾಜಕ್ಕೆ ಅವರು ಕೊಡುಗೆಯನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೂ ಸಹ ಆ ಕಾಲಭೈರವ IS ಅವರುಗಳನ್ನು ಕೊಟ್ಟು ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಹೆಚ್ಚು ಮಾತಾಡುವಂಥ ಸಮಯ ಅಲ್ಲ. ಮಕ್ಕಳು ಸಹ ಈಗಾಗಲೇ ಬೆಳಗ್ಗೆ 2 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಕೇಳಿ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗಿದೆ. ಸ್ಪೆಷಲ್ ನಮಸ್ಕಾರ. ಬಹಳ ವಿಷಯಗಳು ರಾಮಕೃಷ್ಣ ಸರ್ ಇಲ್ಲಿಂದ ಕಿಲೋಮೀಟರ್ ದೂರ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು. ICSE ಸಂಸ್ಥೆ ಒಂದು ಶುರು ಮಾಡಿದ್ರು. ಬಟ್ ಆಶ್ಚರ್ಯ ಏನಾಗಿದ್ದು ಅಂದರೆ 100% ರಿಸಲ್ಟ್ ಅಂತ ಹೇಳಿದ್ರಿ ನೀವು. ಸೊ ಬಹಳ ಖುಷಿಯಾಗುತ್ತೆ. ನಮಗೆ TR ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹಾಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಜಾಸ್ತಿ ಮಾತಾಡಲ್ಲ, ಇಲ್ಲಿ ಮಕ್ಕಳ ಪಾಪ ಮಾಡಬೇಕಾಗ್ತಾ ಇದ್ದಾರೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಎಲ್ಲ ಮಕ್ಕಳಿಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಹುಡುಗಿರು ತುಂಬ ಚೆನ್ನಾಗಿ ರೆಪ್ರೆಸೆಂಟೇಟಿವ್ ಗರ್ಲ್ಸ್. ಹಲೋ ಗರ್ಲ್ಸ್, Thank you so much. Thank you. ಮಕ್ಕಳನ್ನ ಸೀರೆ ಅಂಗಡಿಯಾಗಿ ಬಿಡಬಾರ್ದು, ಗ್ಯಾದರಿಂಗ್ದಾಗ ಮಾತಾಡೋರ ಕೈಗೆ ಮೈಕ್ ಕೊಡಬಾರ್ದು. ನೀವೆಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಿದ್ದೀರಿ. ನಾನು ಬಿಜಾಪುರದ ದೂರದ ವಿಜಯಪುರದಿಂದ, ಬಸವನಾಡಿನಿಂದ, ಸಿದ್ದೇಶ್ವರಪ್ಪಗಳು ಜನ್ಮ ತಾಳಿದ ಆ ನಾಡಿನಿಂದ ಬಾಲಗಂಗಾಧರ ನಾಥರಂತಹ ಮಹಾಸ್ವಾಮೀಜಿಗಳು ನಡೆದಾಡುವ ಈ ಪುಣ್ಯ ಭೂಮಿಗೆ ಯಾಕೆ ಬಂದಿದ್ದೇನೆ ಅಂದರೆ, ನಮ್ಮ ಬಾಗಲಕೋಟೆಯಲ್ಲಿ ಕೂಡ ನಮ್ಮ ರಾಮಕೃಷ್ಣೇಗೌಡರು ಒಂದು ಅದ್ಭುತವಾದ ಮಠವನ್ನು ಕಟ್ತಾ ಇದ್ದಾರೆ. ನಾನೊಂದು ಸಾರಿಯಲ್ಲಿ ದಾರಿಯಲ್ಲಿ ಬರಬೇಕಾದ್ರೆ ಅಂತ ಉರಿ ಬಿಸಿಲಿನಲ್ಲಿ ಆ ಗುಡ್ಡದನ್ನು ಅಗಿಸ್ತಾ ನಿಂತ್ಕೊಂಡಿದ್ರು. ನಾನು ನಮ್ಮ ಆಪ್ತ ಸಹಾಯಕನಿಗೆ ಹೇಳಿದೆ, ಏನಂದ್ರೆ ಇಲ್ಲಿ ಗೌಡ್ರು ನಿಂತಿದ್ದಾರೆ ತರುಗು ಅಂತ. ಇಲ್ಲ, ಇಲ್ಲಿ ಯಾಕೆ ಬರ್ತಾರ್ರಿ ಅವರು ಆದಿಚುಂಚನಗಿರಿಯಿಂದ ಅಂತಂದ್ರು. ನಾನು ಗಾಡಿ ತಿರುಗಿಸ್ಕೊಂಡು ಬಂದು ನೋಡಿದಾಗ ಅವರಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ರು. ಅವರ ಬೆವರ ಹನಿಗಳ ಅಮೃತ ಬಿಂದುವಿನ ನೆರಳಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬದುಕು ಕಟ್ಟಿಕೊಳ್ತಾ ಇದ್ದಾರಲ್ಲ, ನಿಮ್ಮ ಪರಿಶ್ರಮಕ್ಕೊಂದು ಬಹಳ ದೊಡ್ಡ ಶರಣಾರ್ಥಿ ಅಂತೇಳಿ ನಾನು ರಾಮಕೃಷ್ಣೇಗೌಡರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಮಾತನಾಡುವ ಸಮಯ ಅಲ್ಲ, ಇದು ಭಾಷಣ ಮಾಡುವ ಸಮಯ ಅಲ್ಲ. ಇದು ನಮ್ಮ ಮನೆಯ ಬೆಳಕಾಗಿರುವ, ನಮ್ಮ ಪ್ರತಿಯೊಬ್ಬರ ಮನೆಯ ನಗುವಿನ ಮೂಲ ಸೆಲೆಯಾಗಿರುವ ನಮ್ಮ ಮಕ್ಕಳ ಕಲೋತ್ಸವವನ್ನ, ನಮ್ಮ ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಳ್ಳುವಂತಹ ಬಹಳ ದೊಡ್ಡ ಸಂಭ್ರಮದ ಕ್ಷಣ. ಮಕ್ಕಳೇ, ನೀವೆಲ್ಲ ಆಂಕರಿಂಗ್ ಮಾಡುವಾಗ ನಾನು ನನ್ನ ಪಕ್ಕದಲ್ಲಿ ಕೂತಿರೋರಿಗೆ ಹೇಳ್ತಾ ಇದ್ದೆ, ಈ ರಾಜ್ಯದ ಬಹಳ ದೊಡ್ಡ ಸ್ಟಾರ್ ಆಂಕರ್ಗಳಿಗಿಂತ ನಮ್ಮ BGS ಸಂಸ್ಥೆಯಲ್ಲಿ ಓದುವ 9ನೇ ತರಗತಿ ವಿದ್ಯಾರ್ಥಿಗಳು ಬಹಳ ದೊಡ್ಡವರು ಅಂತ ನನಗನ್ನಿಸ್ತು. ಎಂಥ ಪ್ರತಿಭೆ! ಇವತ್ತು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದ ನೆರಳಲ್ಲಿ, ನಮ್ಮ ಪ್ರಸ್ತುತ ನಿರ್ಮಲಾನಾಥನಂದ ಮಹಾಸ್ವಾಮೀಜಿಯವರ ಆಶೀರ್ವಾದ, ನಮ್ಮ ಹಿರಿಯರಾದ ಡಾಕ್ಟರ್ JN ರಾಮಕೃಷ್ಣೇಗೌಡರ ಒಂದು ಕರ್ತೃತ್ವ ಶಕ್ತಿಯ ನೆರಳಲ್ಲಿ ನಾವು ಆ ಒಂದು ಸಾಕ್ಷ್ಯಚಿತ್ರ ನೋಡುವಾಗ ಒಬ್ಬ ಸ್ವಾಮೀಜಿ 400 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಸೋಮವಾರಪೇಟೆ ತಾಲೂಕು ಮುಳ್ಳೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಸ್ತೆ ಸುರಕ್ಷತೆ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನ ರಸ್ತೆ ಸುರಕ್ಷತೆ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಶಗಲಸಂತೆ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರಾದ ಜಿ ಕೃಷ್ಣರಾಜ್ ಅವರು
ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ನಿಯಮಗಳು, ಸಂಚಾರದ ಶಿಸ್ತು ಹಾಗೂ ಅಪಘಾತಗಳಿಂದ ದೂರವಿರುವ ಮಾರ್ಗಗಳು, ಅಪಘಾತದ ಸಂದರ್ಭದಲ್ಲಿ ನಾವೇ ಹೇಗೆ ವರ್ತಿಸಬೇಕು ಎಂಬುದರ ಕುರಿತು ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ಮಾಹಿತಿ ನೀಡಿದರು. ಮಕ್ಕಳ ಮನೋಮಟ್ಟಕ್ಕೆ ತಿಳಿದು ಚರ್ಚೆ ನಡೆಸಿದರು. ಆರಕ್ಷಕ ಸಿಬ್ಬಂದಿಗಳಾದ ಹರ್ಷ ಎನ್ ಹಾಗೂ ವೆಂಕಟೇಶ್ ಡಿಎಂ ಹಾಜರಿದ್ದು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್ ಅವರು ರಸ್ತೆ ಸುರಕ್ಷತಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ವಿದ್ಯಾರ್ಥಿಗಳಿಗೆ ನಿಯಮ ಪಾಲನೆ ಮಹತ್ವವನ್ನು ಮನಗಣಿಸಿದರು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಶಾಲಾ ಆವರಣದಲ್ಲೇ ಹೆದ್ದಾರಿಗಳ ಮಾದರಿ, ಟ್ರಾಫಿಕ್ ಸಿಗ್ನಲ್ಗಳು, ವಿವಿಧ ವಾಹನಗಳು ಹಾಗೂ ರಸ್ತೆ ಬದಿಯಲ್ಲಿ ಕಾಣಸಿಗುವ ಪ್ರಮುಖ ಸಂಚಾರ ಚಿಹ್ನೆಗಳ ಮಾದರಿಗಳನ್ನು ನಿರ್ಮಿಸಿ ಅವುಗಳ ಅರ್ಥ ಮತ್ತು ಉಪಯೋಗಗಳನ್ನು ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು. ವಿದ್ಯಾರ್ಥಿಗಳು ರಸ್ತೆ ಸುರಕ್ಷತೆ ಕುರಿತು ಗೀತೆಯನ್ನು ಹಾಡಿ, ನಾಟಕ ಹಾಗೂ ಅಣುಕು ಪ್ರದರ್ಶನಗಳ ಮೂಲಕ ಸಂಚಾರ ನಿಯಮಗಳ ಅರಿವು ಮೂಡಿಸಿದರು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಹಾಗೂ ಉತ್ಸಾಹ ಸ್ಪಷ್ಟವಾಗಿ ಕಾಣಿಸಿತು. ಶಿಕ್ಷಕರಾದ ಜಾನ್ ಪೌಲ ಡಿಸೋಜ ಅವರು ದಿನದ ಮಹತ್ವ ಕುರಿತು ಮಾತನಾಡಿದರು. ಶಾಲಾ ಆವರಣದಲ್ಲಿ ನಿರ್ಮಿಸಲಾದ ಸುಂದರವಾದ ಕಾರ್ ಸೆಲ್ಫಿ ಕಾರ್ನರ್ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಲೀಲಾ ಹಾಗೂ ಕರಾಟೆ ಮತ್ತು ಯೋಗ ತರಬೇತಿ ಶಿಕ್ಷಕಿ ಸೀಮಾ ಅವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮತ್ತು ಜವಾಬ್ದಾರಿಯ ಭಾವನೆ ಮೂಡಿಸುವಲ್ಲಿ ಶಾಲೆ ಮಹತ್ವದ ಹೆಜ್ಜೆ ಇಟ್ಟಿತು. ಎಡಭಾಗದಲ್ಲಿ ಹೋಗ್ತಿದ್ವಲ್ಲ, ಯಾಕೆ ನಾವು ಎಡಭಾಗದಲ್ಲೇ ಬರಬೇಕು? ಯಾಕಿಲ್ಲ, ಆಯ್ತಾ? ನಾವು ಅದಕ್ಕೆ ಒಂದು ರೂಲ್ಸ್ ಇದೆ, ಆಯ್ತಾ? ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಅಂತ ಹೇಳ್ಕೊಂಡು ಒಂದು ಕಾಯ್ದೆ ಇದೆ. ಇದೊಂದು ಸ್ವಲ್ಪ ಈ ಮಕ್ಕಳಿಗೆ ಗೊತ್ತಾಗ್ತದೆ, ಸ್ವಲ್ಪ ದೊಡ್ಡವರಿಗೆ ಅಲ್ವಾ. ಒಂದು ಕಾನೂನು ಇರ್ತದೆ, ಒಂದು ನಿಯಮ ಇರ್ತದೆ ಅಲ್ವಾ. ನಾವು ನಿಯಮ ಏನಿರ್ತದೆ, ನಾವು ಎಡಭಾಗದಲ್ಲೇ ಬರಬೇಕು ಅಂತ ಹೇಳ್ಕೊಂಡು ನಿಯಮ ಮಾಡಿರ್ತಾರೆ. ಹಾಗೆ ಎದುರುಗಡೆಯಿಂದ ಬರೋರು ಹಾಗೆ ಅವರ ಎಡಭಾಗದಲ್ಲಿ ಬರಬೇಕು ಅಂತ ಹೇಳ್ಕೊಂಡು ಇದರಿಂದ ನಮಗಿಲ್ಲಿ ಆಕ್ಸಿಡೆಂಟ್ಗಳಾಗಲ್ಲ, ಹೌದಲ್ವಾ? ಎಡಭಾಗದವ್ರು ಎಡಭಾಗ ಹೋಗ್ತಿರ್ತಾರೆ, ಬಲ ಸ್ಕೂಲ್ ಮತ್ತೆ ಇನ್ನೆಲ್ಲಿ, ಆಮೇಲೆ ಆಮೇಲೆ ಬೈಕ್ ಕೊಡುವ ಅಂತ ಹೇಳ್ಬೇಕು, ಗೊತ್ತಾಯ್ತಲ್ಲ? ಈಗ ಇಷ್ಟ ಆಯ್ತು. ಈಗ ನಾವೊಂದು ಈ ಸಿಗ್ನಲ್ ಬಗ್ಗೆ ತಿಳ್ಕೊಳ್ಳೋಣ, ಆಯ್ತಲ್ಲ? ಈಗ ನಮ್ಮಲ್ಲಿ ಸಿಗ್ನಲ್ಗಳು ಯಾಕೆ ಆಗ್ತಿವಿ ಅಂತ ಹೇಳಿದ್ರೆ, ಯಾಕೆ ಆಗ್ತಿವಿ ಸಿಗ್ನಲ್ಗಳನ್ನ? ತಡಿಲಿಕ್ಕೆ ಅಲ್ವಾ? ಟ್ರಾಫಿಕ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಟ್ರಾಫಿಕ್ ಪೊಲೀಸ್. ಎಲ್ಲ ಕಡೆ ಟ್ರಾಫಿಕ್ ಪೊಲೀಸರು ಇಡ್ಲಿಕ್ಕೆ ಆಗ್ತದಾ? ಅದ್ರ ಬಗ್ಗೆ ಕಾಯ್ತಾ ಇರ್ತಾರೆ. ನಾನು ರಸ್ತೆ ದಾಟುವಾಗ ಎಡಬಲ ನೋಡಿಕೊಂಡು ಜಾಗರೂಕತೆಯಿಂದ ದಾಟುತ್ತೇನೆ. ಜೀಬ್ರಾ ಕ್ರಾಸ್ ಇದ್ದರೆ ಅದೇ ದಾರಿಯನ್ನು ಬಳಸುತ್ತೇನೆ. ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಆಟವಾಡುವುದಿಲ್ಲ. ಮುಖ್ಯ ರಸ್ತೆಗಳಲ್ಲಿ ನಡೆಯುವಾಗ ಪಾದಚಾರಿ ಮಾರ್ಗವನ್ನೇ ಬಳಸುತ್ತೇನೆ. ಟ್ರಾಫಿಕ್ ಸಿಗ್ನಲ್ ಬಳಿ ಕೆಂಪು ದೀಪ ಬಂದರೆ ನಿಲ್ಲುತ್ತೇನೆ. ಹಸಿರು ದೀಪ ಒತ್ತಿದಾಗ ಮಾತ್ರ ಮುಂದುವರಿಯುತ್ತೇನೆ. ಚಲಿಸುತ್ತಿರುವ ವಾಹನಗಳ ಬಳಿ ಅಜಾಗರೂಕತೆ ತೋರಿಸುವುದಿಲ್ಲ. ಬಸ್ಸುಗಳ ಬಾಗಿಲ ಬಳಿ ನಿಲ್ಲುವುದಿಲ್ಲ. ವಾಹನ ಸಂಪೂರ್ಣ ನಿಲ್ಲುವ ಮೊದಲು ಇಳಿಯಲು ಪ್ರಯತ್ನಿಸುವುದಿಲ್ಲ. ಬೈಕ್ ಮೇಲೆ ಕುಳಿತಾಗ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳುತ್ತೇನೆ. ಕಾರಿನಲ್ಲಿ ಕುಳಿತಾಗ ಸೀಟ್ ಬೆಲ್ಟ್ ಕಟ್ಟಿಕೊಳ್ಳುತ್ತೇನೆ. ಪ್ರಯಾಣದ ವೇಳೆ ಚಾಲಕರ ಗಮನ ಬೇರೆಡೆ ತಿರುಗುವಂತೆ ಅನವಶ್ಯಕ ಸಂಭಾಷಣೆ ಮಾಡುವುದಿಲ್ಲ. ಡ್ರೈವ್ ಮಾಡುವವರು ನಿಯಮ ಮೀರುತ್ತಿದ್ದರೆ ಸೌಮ್ಯವಾಗಿ ನೆನಪಿಸುತ್ತೇನೆ.
ಹಾರ್ನ್ ಶಬ್ದಕ್ಕೆ ಭಯಪಡದೆ ಸಾವಧಾನವಾಗಿ ನಡೆದುಕೊಳ್ಳುತ್ತೇನೆ. ಯಾರಿಗಾದರೂ ಅಪಘಾತವಾದರೆ ಭಯಪಡದೆ ಸಹಾಯಕ್ಕೆ ಮುಂದಾಗುತ್ತೇನೆ. ತಕ್ಷಣ ಹಿರಿಯರಿಗೆ ಗಮನ ತರುತ್ತೇನೆ. ಅಥವಾ 100 ಅಥವಾ 108ಗೆ ಮಾಹಿತಿ ನೀಡುತ್ತೇನೆ. ರಸ್ತೆಯಲ್ಲಿ ಜನ ಸೇರಿಸಿ ಗೊಂದಲ ಮಾಡದೆ ಮಾನವೀಯತೆಯಿಂದ ವರ್ತಿಸುತ್ತೇನೆ. ರಸ್ತೆ ನಿಯಮಗಳನ್ನು ನಾನೂ ಪಾಲಿಸುತ್ತೇನೆ. ನನ್ನ ಸ್ನೇಹಿತರಿಗೂ ತಿಳಿಸುತ್ತೇನೆ. ರಸ್ತೆ ಸುರಕ್ಷತೆ ನನ್ನ ಕರ್ತವ್ಯ. ಜೀವ ರಕ್ಷಣೆ ನನ್ನ ಜವಾಬ್ದಾರಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಧನ್ಯ, ಕುಶಾಲನಗರ. ಕೆಆರ್ಪೇಟೆ ತಾಲೂಕಿನ ವಿಠಲಾಪುರ ಪ್ರಗತಿಪರ ಕೃಷಿಕರಾದ ಸುಬ್ಬೇಗೌಡರ ಮಾದರಿ ತೋಟ ಹೇಮಾವತಿ ಫಾರಂಗೆ ರಾಜ್ಯದ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ನೀಡಿದರು. ಮಹಿಳಾ ಹೋರಾಟಗಾರ್ತಿ ಎಂಕೆ ಪುಷ್ಪ ನಿಧನಕ್ಕೆ ಕಂಬನಿ ಮಿಡಿದು ತೀವ್ರ ಸಂತಾಪ ಸೂಚಿಸಿದ ರಾಜ್ಯದ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೇರ್ಪೇಟೆ ತಾಲೂಕಿನ ಪ್ರಗತಿಪರ ರೈತ ಮಹಿಳಾ ಹೋರಾಟಗಾರ್ತಿ ವಿಠಲಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಎಂಕೆ ಪುಷ್ಪ ಸುಬ್ಬೇಗೌಡ ಅವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮದಲ್ಲಿ ರಾಜ್ಯದ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ರವರು ಭಾಗವಹಿಸಿ ಮೃತರ ಪತಿ ವಿಠಲಾಪುರ ಸುಬ್ಬೇಗೌಡರವರಿಗೆ ಸಾಂತ್ವನ ಹೇಳಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಡುವಿನಕೋಡಿ ದುದ್ದನಕಟ್ಟೆ ಮಾರ್ಗದ ಮಧ್ಯದಲ್ಲಿರುವ ಹೇಮಾವತಿ ಫಾರಂನಲ್ಲಿ ನಡೆದ ವೈಕುಂಠ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯದ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಅವರು ಪ್ರಗತಿಪರ ಕೃಷಿಕರಾಗಿ ರೈತ ಮಹಿಳೆ ಹೋರಾಟಗಾರರಾಗಿ ತಾಲೂಕಿನಲ್ಲಿ ಅಪಾರವಾದ ಜನಮನ್ನಣೆ ಗಳಿಸಿದ ಪುಷ್ಪ ಅವರ ಅಕಾಲಿಕ ಸಾವು ನೋವು ಉಂಟು ಮಾಡಿದೆ. ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೂ ಕೂಡ ಭಾಜನರಾಗಿರುವ ಪುಷ್ಪರವರ ಜೀವನ ಸಂದೇಶ ಹಾಗೂ ಬೇಸಾಯ ಕ್ರಮಗಳು ಇಂದಿನ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಮಾದರಿಯಾಗಿವೆ ಎಂದು ಸ್ಮರಿಸಿದರು. ಮಾಜಿ ಶಾಸಕರಾದ ಬಿ ಪ್ರಕಾಶ್, ಕಾಂಗ್ರೆಸ್ ನಾಯಕರಾದ ವಿಜಯರಾಮೇಗೌಡ, ನಾಯಕನಹಳ್ಳಿ ಬಿ ನಂಜಪ್ಪ, ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್, ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕ ಶೀಲನೆರೆ ಅಂಬರೀಶ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ನಿರ್ದೇಶಕ ಶೀಲನೆರೆ ಮೋಹನ್, ಕೆಯುಐಡಿಎಫ್ ಮಾಜಿ ಅಧ್ಯಕ್ಷ ಮತಿಕಟ್ಟ ಕೃಷ್ಣಮೂರ್ತಿ, ಕೆಪಿಸಿಸಿ ಸದಸ್ಯರಾದ ಕಿಕ್ಕೇರಿ ಸುರೇಶ್, ರಾಜನಹಳ್ಳಿ ಕುಮಾರಸ್ವಾಮಿ, ಸಂತೆಬಾಚಳ್ಳಿ ನಾಗರಾಜು, ಕಾಂಗ್ರೆಸ್ ನಾಯಕರಾದ ಬಿಎಸ್ ದೇವರಾಜು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಜಯಲಕ್ಷ್ಮಿ ರಾಜಶೇಖರ್, ಬೂಕನಕೆರೆ ಜವರಾಯಿಗೌಡ, ಇಂದಿರಾ ಸತೀಶ್ ಬಾಬು, ಪುರಸಭೆ ಹಿರಿಯ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಕೆಆರ್ ರವೀಂದ್ರ ಬಾಬು, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್, ಮೃತರ ಪುತ್ರರಾದ ಡಾಕ್ಟರ್ ಜಯಕೀರ್ತಿ, ಪ್ರಗತಿಪರ ಕೃಷಿಕರಾದ ಸುರೇಶ್ ಸೇರಿದಂತೆ ಸಾವಿರಾರು ಜನರು ವೈಕುಂಠ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ನಾಪೋಕ್ಲು ಸಮೀಪದ ಬೆಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಶಾಸಕರಾದ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ನಾಪೊಕ್ಲು ಸಮೀಪದ ಬೆಟ್ಟಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರವೆನಾಡು ಹಾಗೂ ಮದೆ ಪಂಚಾಯತ್ ವ್ಯಾಪ್ತಿಯ ಅರವಂದೂರು ಗ್ರಾಮದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಅವರು ಹರವೆನಾಡು ಮೇದ ಸಮುದಾಯ ಭವನದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದರು. ಈ ಸಂದರ್ಭ ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದ ತನ್ವೀರ್ ಮೈನಾ, ಬೆಟ್ಟಗಿರಿ ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಕೊಡಗನ ತೀರ್ಥ ಪ್ರಸಾದ್, ಬೆಟ್ಟಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಳಿಯಂಡ ಕಮಲ ಉತ್ತಯ್ಯ, ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ಹೊಸೂರು ಸೂರಜ್, ಡಿಸಿಸಿ ಸದಸ್ಯರಾದ ಕೆಟೋಳಿರ ಮೋಹನ್, ಡಿಸಿಸಿ ಸದಸ್ಯರಾದ ಕೆಟೋಳಿರ ಮೋಹನ್ ರಾಜ್, ಪಿಎಲ್ ಸುರೇಶ್, ಸಂಪಾಜೆ ಕೊಡವ ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ನಾಪಂಡ ಗಣೇಶ್, ಪ್ರಮುಖರಾದ ಕಾಳೆರಮ್ಮನ ಕುಮಾರ್, ಬಾಳಾಡಿ ಪ್ರತಾಪ್ ಕುಮಾರ್, ಪೂಜಾರಿರ ಪ್ರದೀಪ್ ಕುಮಾರ್, ಪಟ್ಟಣ ದೀಪಕ್, ಮಜಿದ್ ಬೆಟ್ಟಗಿರಿ, ಶಾಹಿದ್ ಬೆಟ್ಟಗಿರಿ, ಕೋಡಿ ಮೋಟಯ್ಯ, ಅರಂಬೂರು ನಾಗೇಶ್, ಅನೀಫ್ ಸಂಪಾಜೆ ಸೇರಿದಂತೆ ಕೆಟೋಳಿ, ಕಾಳೆರಮ್ಮನ, ಕಡ್ಯದ ನಿಂಗಪ್ಪನ ಕುಟುಂಬಸ್ಥರು, ಮೇದರ್ ಕಾಲೋನಿ ನಿವಾಸಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮಸ್ತೆ. ಈಗ ನಾನು ಇಲ್ಲಿ ಪೊನ್ನಟ್ಟಿ ಎರವನಾಡು ಪೊನ್ನಟ್ಟಿ ಅಲ್ಲಿದ್ದೀನಿ. ಇಲ್ಲಿ ಜೆ.ಎಂ ಕೊಟ್ಟಿಲ್ವಾ ಇಲ್ಲಿಗೆ? ಬೆಟಗೇರಿ ಪಂಚಾಯತ್. ಅಲ್ಲಲ್ಲ, ಪೈಪ್ ಹಾಕಿಲ್ಲ, ಸ್ವಲ್ಪ ಎಲ್ಲಿಗಾಗಿದೆ ಪೈಪ್ ಲೈನ್ ಇಲ್ಲಮ್ಮ ಅಲ್ಲಿ. ಯಾವಾಗುತ್ತೆ? ಎಲ್ಲಿಂದ ವಾಟರ್ ಸೋರ್ಸ್ ಯಾವುದು?
ವಾಟರ್ ಯಾವ ಬರೋದು ಅದಲ್ಲಮ್ಮ, ಯಾಕೆ ಅದಕ್ಕೆ ಯಾಕೆ ಕರೆಕ್ಟ್ ಮಾಡ್ತೀವಿ? ಈಗ ಇಲ್ಲಿ ಬೋರ್ವೆಲ್ ಮಾಡ್ತೀವಿ ನಾವು, ಇಲ್ಲೇ ನೀರು ಬರ್ತದೆ. ಇಲ್ಲಿ ನೀವು ಮನೆಗಳಿಗೆ ಪೈಪ್ ಲೈನ್ ಕೊಡಿ, ಟ್ಯಾಂಕ್ ಮಾಡಿ. ಬಂದು ನಾನು ನೋಡಿ ಹೇಳ್ಬೇಕಾ? ಇಲ್ಲಿ ನೀರಿದೆಯಮ್ಮ. ಇಲ್ಲಿ ನೀವು ಯಾವುದೋ ಫೇಲ್ ಆಗಿರೋ ಬೋರ್ವೆಲ್ ಇಂದ ನೀವು 4 ಕಿಲೋಮೀಟರ್ ಲೈನ್ ಎಳಿತೀರಾ ಅಂತ ಹೇಳಿದ್ರೆ ಅರ್ಥನೇ ಇಲ್ಲ ಅದಕ್ಕೆ. ನೀವೇನು ಬಂದು ನೋಡಿದ್ದೀರಾ ಇಲ್ಲ ಇಲ್ವಾ? ಯಾವ್ದು ಹೇಳಿ, ಎಲ್ಲಿ ಹೇಳಿ ನಾನಿರೋದು? ಕರೆಕ್ಟ್. ಕಾಳಿರ ಮರ ಮನೆ ಹತ್ರ. ಹೌದು, ಇದು ಪೊನ್ನಟ್ಟಿ 180 ಮನೆಗೆ ನೀರಿಲ್ಲ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೆಆರ್ಪೇಟೆ ಪಟ್ಟಣದಲ್ಲಿ ತಿಂತಿಣಿಯ ಮಠದ ಶ್ರೀ ರಾಮಾನಂದಪುರಿ ಸ್ವಾಮೀಜಿಗಳ ಅಕಾಲಿಕ ನಿಧನಕ್ಕೆ ಪ್ರಗತಿಪರ ಸಂಘಟನೆಗಳ ಕುರುಬ ಸಮಾಜದ ನೇತೃತ್ವದಲ್ಲಿ ಸಂತಾಪ ಸೂಚಿಸಲಾಯಿತು. ಕನಕ ಗುರುಪೀಠದ ಶಾಖಾಮಠ ತಿಂತಣಿಯ ಪೂಜ್ಯ ಗುರುಗಳಾದ ರಮಾನಂದಪುರಿ ಸ್ವಾಮೀಜಿಗಳ ಅಕಾಲಿಕ ನಿಧನಕ್ಕೆ ಕೆಆರ್ಪೇಟೆ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳು ಕುರುಬ ಸಮಾಜದ ನೇತೃತ್ವದಲ್ಲಿ ಸಂತಾಪ ಸೂಚನಾ ಸಭೆ ನಡೆಸಿ ಮೃತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಂತಾಪ ಸೂಚನಾ ಸಭೆ ನಡೆಸಿದ ಪ್ರಗತಿಪರ ಸಂಘಟನೆಗಳು ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆ ಮಾಡಿದವು. ಜಾತ್ಯತೀತ ತತ್ವಗಳ ಪ್ರತಿಪಾದಕ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಮೌಢ್ಯಗಳ ವಿರುದ್ಧ ನಿರಂತರವಾದ ಹೋರಾಟ ನಡೆಸಿ ನಾಗರಿಕ ಸಮಾಜಕ್ಕೆ ಜಾಗೃತಿಯ ಸಂದೇಶವನ್ನು ನೀಡುತ್ತಿದ್ದ ರಮಾನಂದಪುರಿ ಸ್ವಾಮೀಜಿಗಳು ಶ್ರೀಸಾಮಾನ್ಯರಲ್ಲಿನ ಅಜ್ಞಾನದ ಅಂಧಕಾರವನ್ನ ಹೊಡೆದೋಡಿಸಲು ಸತ್ಸಂಗಗಳ ಮೂಲಕ ಜಾಗೃತಿ ಮೂಡಿಸುವ ಕೆಲಸವನ್ನ ನಿರಂತರವಾಗಿ ಮಾಡುತ್ತಾ ಬಂದಿದ್ದರು. ಜಾತಿ ಮತಗಳಿಂದ ಮುಕ್ತವಾದ ಸಮ ಸಮಾಜದ ನಿರ್ಮಾಣದ ಹೊಂಗನಸನ್ನ ಹೊಂದಿದ್ದ ಶ್ರೀಗಳು ಮಕರ ಸಂಕ್ರಾಂತಿಯ ಶುಭ ದಿನದಂದೇ ಉತ್ತರಾಯಣ ಕಾಲದಲ್ಲಿ ಹೃದಯಘಾತಕ್ಕೆ ಒಳಗಾಗಿ ಸಾವಿಗೆ ಶರಣಾಗಿದ್ದಾರೆಂದು ವಿಚಾರವಾದಿ ಹಾಗೂ ಚಿಂತಕರಾದ ಕೆಆರ್ ನೀಲಕಂಠ ತಿಳಿಸಿದ್ರು. ಕೆಆರ್ಪೇಟೆ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ ಕೆ ಪುರುಷೋತ್ತಮ್, ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಕೆಆರ್ ರವೀಂದ್ರ ಬಾಬು, ಸಮಾಜ ಸೇವಕ ಮಲ್ಲಿಕಾರ್ಜುನ್, ಪತ್ರಕರ್ತರಾದ ಕಾಡುಮೆಣಸ ಚಂದ್ರು ಸಂತಾಪ ಸೂಚನಾ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸಂತೋಷ್ ಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಶಕುಂತಲಾ ರವಿಕುಮಾರ್, ಆಲಂಬಾಡಿ ಕಾವಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಆಶಾ ದೇವರಾಜು, ಸಣ್ಣ ನಿಂಗೇಗೌಡ, ಪುರಸಭೆ ಮಾಜಿ ಸದಸ್ಯರಾದ ವಿನೋದ್ ಕುಮಾರ್, ಮುಖಂಡರಾದ ವಿಷ್ಣು ಮಂಜುನಾಥ್, ರಾಮ್ಪ್ರಸಾದ್ ಸೇರಿದಂತೆ ನೂರಾರು ಜನರು ಸಂತಾಪ ಸೂಚನಾ ಸಭೆಯಲ್ಲಿ ಭಾಗವಹಿಸಿದ್ದರು. ಕಾಗಿನೆಲೆ ಕನಕ ಗುರುಪೀಠದ ಏನು ಮಹಾ ಸಂಸ್ಥಾನ ಮಠ ಇದೆ, ಆ ಮಹಾ ಸಂಸ್ಥಾನ ಮಠದ ಶಾಖಾ ಮಠದ ತಿಂತಿಣಿ ಮಠದಲ್ಲಿ ಗುರುಗಳಾಗಿ ಜಾತ್ಯತೀತ ತತ್ವಗಳನ್ನು ಅಳವಡಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಂಥ ಸಮಾಜದ ಎಲ್ಲ ವರ್ಗಗಳ ಜನರನ್ನು ಪ್ರೀತಿಸ್ತಕ್ಕಂಥ ವಿಶಾಲವಾದ ದೃಷ್ಟಿಕೋನವನ್ನು ಮನೋಭಾವನೆಯನ್ನು ಹೊಂದಿದ್ದಂಥ ಪೂಜ್ಯರಾದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ಹೃದಯಾಘಾತದಿಂದ ನಿಧನರಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಅವರು ನಮ್ಮ ಸಮಾಜಕ್ಕೆ ನಾಗರಿಕರಿಗೆ ನೀಡಿರುವಂಥ ಸಾಮಾಜಿಕ ಸಂದೇಶಗಳು ಸಾರ್ವಕಾಲಿಕ ಸತ್ಯ ಆಗಿದ್ದಾವೆ. ಎಲ್ಲ ಜಾತಿ ವರ್ಗಗಳ ಜನರನ್ನು ಸಮಾನವಾಗಿ ನೋಡ್ತಾ ಎಲ್ಲರನ್ನ ಪ್ರೀತಿಸ್ತಾ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಮೌಢ್ಯಗಳ ವಿರುದ್ಧ ನಿರಂತರವಾದ ಹೋರಾಟವನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಸದಾ ಚಿಂತನೆಯನ್ನು ಮಾಡ್ತಾ ಇದ್ದಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ಚಿತ್ರದುರ್ಗದ ಮುರುಘಾ ಮಠದಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ಅವರು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಜನಾಂಗಗಳ ಜನರನ್ನು ಸಮಾನವಾಗಿ ಕಾಣ್ತಾ ಹಾಲುಮತ ಕುರುಬ ಸಮಾಜದ ಬಂಧುಗಳು ಸಮಾಜದ ಮುಖ್ಯವಾಹಿನಿಗೆ ಬಂದು ಒಂದು ಸಾಧನೆಯನ್ನು ಮಾಡಬೇಕು, ಮೌಢ್ಯಗಳು ಮತ್ತು ಕಟ್ಟುಪಾಡುಗಳಿಂದ ಹೊರಬರೋದ್ರ ಮೂಲಕ ಸಮಾಜದಲ್ಲಿ ಎಲ್ಲ ಜಾತಿ ವರ್ಗಗಳ ಜನರ ರೀತಿ ಸುಖವಾಗಿ ನೆಮ್ಮದಿಯ ಜೀವನವನ್ನು ನಡೆಸಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ತಿಂತಣಿ ಮಠದಲ್ಲಿ ಅವರು ತಮ್ಮ ಸೇವೆಯನ್ನು ಮಾಡ್ತಾ ಇದ್ರು. 15ನೇ ತಾರೀಕು ಒಂದು ಅಗಾಧವಾದ ಬರಸಿಡಿಲು ಬಡದ ರೀತಿಯಲ್ಲಿ ಪೂಜ್ಯರಾದ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಹೋಗಿದ್ರು ಕೂಡ ಅವರು ನೀಡಿರುವಂಥ ಸಂದೇಶಗಳು, ಅವರು ಮಾಡಿರುವಂಥ ಸಮಾಜಮುಖಿ ಕೆಲಸಗಳು ಸದಾಕಾಲ ಚಿರಸ್ಥಾಯಿಯಾಗಿ ಸಮಾಜದಲ್ಲಿ ಉಳಿತಾ ಇದ್ದಾವೆ. ನಮ್ಮನ್ನೆಲ್ಲ ಅಗಲಿರುವಂಥ ಪೂಜ್ಯರಾದ
ತಿಂತಣಿ ಮಠದ ಖ್ಯಾತಿಯನ್ನು ರಾಜ್ಯಾದ್ಯಂತ ವಿಸ್ತಾರ ಮಾಡಿರುವಂಥ ಪೂಜ್ಯರಾದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಇವತ್ತು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಕುರುಬರ ಸಂಘ, ದಲಿತ ಸಂಘಟನೆಗಳು, ಹಾಗೆ ಮುಸ್ಲಿಂ ಸಂಘಟನೆಗಳು, ಎಲ್ಲ ಜಾತಿ ವರ್ಗಗಳ ಜನರು ಒಂದಾಗಿ ಇವತ್ತು ಸಮಾಜ ಸೇವಕರಾಗಿರುವಂಥ ಮಾನ್ಯ ಮಲ್ಲಿಕಾರ್ಜುನ್ ಅವರು ಮತ್ತು ನಮ್ಮ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಅವರು, ಹಾಗೆ ಕುರುಬ ಸಮಾಜದ ಅಧ್ಯಕ್ಷರಾದ ಪುರುಷೋತ್ತಮ್ ಅವರು, ಹಾಗೆ ನಮ್ಮ ಸಣ್ಣಿಂಗಣ್ಣ ಅವರು, ಪುರಸಭೆ ಮಾಜಿ ಅಧ್ಯಕ್ಷರಾದ ಶಕುಂತಲಾ ರವಿಕುಮಾರ್ ಅವರು, ಹಾಗೆ ನಮ್ಮ ಆಲಂಬಾಡಿ ಕಾವಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಮಲಮ್ಮ ಅವರು ಸೇರಿದಾಗೆ ಆಶಾ ದೇವರಾಜ್ ಅವರು ಸೇರಿದಾಗೆ ಎಲ್ಲರೂ ಕೂಡ, ಆಮೇಲೆ ಈ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಜಾತ್ಯತೀತವಾಗಿ ಎಲ್ಲ ಜಾತಿ ವರ್ಗಗಳ ಜನರು ನಾವು ಕರೆಯದೇ ಇದ್ರೂ ಕೂಡ ಅವರೇ ಖುದ್ದಾಗಿ ಬಂದು ಜಗದ್ಗುರುಗಳು ಪೂಜ್ಯ ಸ್ವಾಮೀಜಿಗಳಾದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಸನ್ಮಿತ್ರರು, ಮಾಧ್ಯಮ ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಪೂಜ್ಯರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ. ನಾವೆಲ್ಲರೂ ಕೂಡ ಅವರು ಏನು ಒಂದು ಸಂದೇಶವನ್ನು ನೀಡಿದ್ದಾರೆ, ಸಂವಿಧಾನದ ಆಶಯದಂತೆ ಜಾತ್ಯತೀತ ಸಮಾಜ, ಮೌಢ್ಯಗಳಿಂದ ಮುಕ್ತವಾಗಿರುವಂಥ ಒಂದು ಜಾಗೃತ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಅವರ ಕನಸೇನಿತ್ತು. ಆ ಕನಸನ್ನು ನನಸು ಮಾಡುವಂಥ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಾಲಿನ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮೂಲಕ ಒಂದು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಮ್ಮ ಕೊಡುಗೆಯನ್ನು ನೀಡೋಣ ಅಂತ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಪೂಜ್ಯರಾದ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿಯವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅವರ ಸಂದೇಶಗಳನ್ನು, ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋದ್ರ ಮೂಲಕ ಒಂದು ನವ ಸಮಾಜವನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಹೆಜ್ಜೆ ಹಾಕೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ನಷ್ಟ ನಮ್ಮ ಏನು ಈ ಪರ್ಯಾಯ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಸಿದ್ದ ರಾಮಾನಂದಪುರಿ ಸ್ವಾಮೀಜಿಗಳು ಅಗಲಿರೋ ಉದ್ದೇಶದಿಂದ ಇವತ್ತು ಕ್ಯಾರ್ಪೇಟೆ ಪಟ್ಟಣದಲ್ಲಿ ತಾಲೂಕಿನಾದ್ಯಂತ ಎಲ್ಲ ಸರ್ವ ಜಾತಿಯ ಜನಗಳು ಸದಾ ಸೇರಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಎಲ್ಲರೂ ವೈಯಕ್ತಿಕವಾಗಿ ಬಂದು ಇವತ್ತು ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ಎಲ್ರಿಗೂ ಏನು ಈ ರಾಜ್ಯದಲ್ಲಿ ತುಂಬಲಾರದಂಥ ಒಂದು ನಷ್ಟ ಇವತ್ತು ಆ ಸ್ವಾಮೀಜಿಯವರ ಅಗಲಿಕೆಯಿಂದ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಣ್ಣನವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಮ್ಮ ದಲಿತ ಮುಖಂಡರುಗಳು ಹಾಗೂ ಎಲ್ಲ ವರ್ಗದ ಹಿಂದುಳಿದ ವರ್ಗದ ಜನಗಳು, ನಮ್ಮ ಪತ್ರಕರ್ತರು ಎಲ್ಲೂ ಸೇರಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ 25/1/2020 ಭಾನುವಾರ ಮಧ್ಯಾಹ್ನ 2:30ಕ್ಕೆ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಬೀದೆ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜಯಂತ್ಯೋತ್ಸವವನ್ನು ಆಚರಿಸಿದರು. ನಾಪೋಕ್ಲು ಸಮೀಪದ ಬೆಟ್ಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಎಎಸ್ ಪೊನ್ನಣ್ಣ ಚಾಲನೆ ನೀಡಿದರು. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.